ನಮಸ್ಕಾರ, ನಮ್ಮ ಹೆಸರು ಸ್ನೇಹ ಕಿರಣ್ ಅಂತೇಳಿ. ಇವತ್ತು ಒಳ್ಳೆ ವರ್ಷ ಪತ್ರ ಬಜಾಜ್ ಶೋರೂಮು, KTM ಶೋರೂಮು, ಆಮೇಲೆ DL MG ಇನ್ನೊಂದು ಶೋರೂಮ್ ಇದೆಲ್ಲ ನೋಡಿ. ಮೂರು ಶೋರೂಮ್ ಪಕ್ಕದಲ್ಲಿರುವ ಒಂದು ಕಾಂಪೌಂಡ್ ಪಕ್ಕದ ಬೇಲಿ ಮಲ್ಲಿಗೆ ಹೂವಿನ ಬಳ್ಳಿ ಮೇಲೆ ಕೂತಿದ್ದ 5 ಅಡಿ ಉದ್ದದ ನಾಗರವನ್ನು ಇಡಿಸಿದ್ದಾರೆ. ಈ 3 ಜನ ಶೋರೂಮರು ಸೇರಿ ವಿಷಪೂರಿತ ನಾಗರ ಹಾವು ಕಿರಣ್ ಶಿವಮೊಗ್ಗ ಹಿಡಿಯೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ ಎಲ್ಲಿ ಸರ್ ಹಾವದು? ಎಲ್ಲಿ ಕೂತಿತ್ತು ಸರ್? ಯಾರು ನೋಡಿದ್ದು? ಹೌದಾ? ಮಲ್ಲಿಗೆ ಬಳ್ಳಿ ಮೇಲೆ ಇತ್ತು. ಹೌದಾ? ಮಲ್ಲಿಗೆ ಬಳ್ಳಿ ಮೇಲೆ ಹೆಡೆ ಎತ್ತಿ ನಿಂತಿತ್ತು. ಅದಕ್ಕೆ ಅಲ್ಲೇ ಇರಕ್ಕೆ ಹೇಳಿ ಫಸ್ಟಿಗೆ ಕಾಲ್ ಮಾಡಿ. ಯಾರು ಬಂದ್ರು ಹಾವಿಡಕ್ಕೆ? ಯಾರು ಬಂದ್ರು? ಹಾವಿಡಕ್ಕೆ ಯಾರಿಗೆ ಕರೆಸಿದ್ರೆ? ಹಾವಿಡಕ್ಕೆ ಕಿರಣ್ ನಮ್ಗೆ ಯಾವ ಬರೋದು ಬೇರೆ ಯಾರಿಲ್ಲ, ಕಿರಣ್ ಅವರೇ ಬರೋದು. ಕಿರಣ್ ಅವರಿಗೆ ಫಸ್ಟಿಗೆ ಕಾಲ್ ಮಾಡಿದ್ದ ಹೇಳಿದ್ವಿ. ಕಿರಣ್ ಅವ್ರಿಗೆ ಕಾಲ್ ಮಾಡಿದ್ವಿ. ತಕ್ಷಣ ಕಾಲ್ ಮಾಡಲಿಕ್ಕೆ ಹೋದಾಗ ಕಿರಣ್ ಅವ್ರು ಹೇಳಿದ ತಕ್ಷಣ ನಮಗೆ ಇಮಿಡಿಯೇಟ್ ಬಂದ್ರು. ಇಲ್ಲಿಗೆ ಬಂದು ಹಾವು ಹಿಡಿಬೇಕು ಅಂತ ಹೇಳಿದಾಗ ವಿದಿನ್ 20 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿ ಅದೇ ತಕ್ಷಣಕ್ಕೆ ಬಂದಿದ್ದಾರೆ ನಮ್ಮ ಇದಕ್ಕೆ ಸ್ಪಾಟ್ಗೆ. ಅದು ವಿಷಪೂರಿತ ನಾಗರ ಹಾವು 5 ಅಡಿ ಉದ್ದ ಇತ್ತು. ಸ್ನೇಹ ಕಿರಣ್ ಅಂತ ನಮ್ಮ ಹೆಸರು. ಈಗಿನ ವಾತಾವರಣ ಏನಾಗಿದೆ ಅಂದರೆ ಸುತ್ತಮುತ್ತ ತುಂಬ ರೈಸ್ ಮಿಲ್ಗಳಿದ್ದಾವೆ. ತುಂಬ ಭತ್ತದಾಗಿರ್ಬೋದು, ಹಳೆ ಗೋಡನಾಗಿರ್ಬೋದು. ಈ ಭಾಗದಲ್ಲಿ ಹೆಚ್ಚಾಗಿ ಹಾವುಗಳಿರೋ ಸಹಜ. ಯಾಕಂದರೆ ಅಲ್ಲಿ ಭತ್ತಗಳು ತಿನ್ನೋಕ್ಕೆ, ನವಧಾನ್ಯಗಳು ತಿನ್ನೋಕ್ಕೆ ಇಲಿಗಳು ಬರ್ತವೆ. ಆ ಇಲಿಗಳು ತಿನ್ನೋಕ್ಕೋಸ್ಕರ ಇದು ನಾಗರ ಬಂದಿದೆ. 5 ಅಡಿ ಉದ್ದ ಇದೆ. ಒಂದು 7 ತಿಂಗಳಿಂದ ಒಂದು ದೊಡ್ಡ ನಾಗರ ಹೊಡೆದಿದೆ. ಇದಕ್ಕಿಂತ ದೊಡ್ಡದಿತ್ತು. ಹೆಚ್ಚಾಗಿ ಹೇಳ್ಬೇಕಂದ್ರೆ ಯಾರ್ದು ರೈಸ್ ಮಿಲ್ ಜಯದೇವ್ ರೈಸ್ ಮಿಲ್ ಪಕ್ಕದ ಲಕ್ಷ್ಮೀ ಲಕ್ಷ್ಮೀನಾರಾಯಣ ರೈಸ್ ಮಿಲ್. ಈ ರೈಸ್ ಮಿಲ್ ಸೆಂಟ್ರಲ್ಲಿ ಹೆಚ್ಚಾಗಿ ಶೋರೂಮ್ ಇದೆ. ಪಕ್ಕದಲ್ಲಿ ಎಲ್ಲೇ ಹಾವುಗಳು ಬಂದು ಈ ಶೋರೂಮ ಒಂದು ಮಾಲೀಕರಾಗಿರ್ಬೋದು, ಕೆಲಸ ವರ್ಕ್ ಮಾಡೋರು ಇರ್ಬೋದು, ಅದನ್ನು ಒಳ್ಳೆ ರೀತಿಯಲ್ಲಿ ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಿವಮೊಗ್ಗದ ಒಳ್ಳೆ ವರ್ಷ ಪತ್ರ ಎಲ್ಲ ಬಸ್ಸಿನ ಸೆಂಟ್ರಲ್ಲಿ ಇದು ವಿಷಪೂರಿತ ನಾಗರ ರಸ್ತೆ, ಶಂಕರಮಠ ರಸ್ತೆ ಹತ್ರ ಸಂಗೀತ. ಭಾಳ ದೊಡ್ಡ ಸೈಜು, ಭಾಳ ಹಳಬರು ಬೇರೆ. ಹೆಚ್ಚಾಗಿ ತುಂಬ ಯೋಚನೆ ಮಾಡಿ ಓಡಾಡಿರ್ಬೋದು. ಯಾಕಂದರೆ ಮೂಮೆಂಟ್ಗಳು ಭಾಳ ಸ್ಲೋ ಇರುತ್ತೆ. ಹಾಗಾಗಿ ವಿಷಪೂರಿತ ನಾಗರವನ್ನು ಇಟ್ಟಿದ್ದಾರೆ. ಪ್ರತಿಯೊಬ್ಬರ ಭಗವಂತ ಎಲ್ಲರಿಗೂ ಚೆನ್ನಾಗಿರ್ತದೆ. ಇದನ್ನು ಒಳ್ಳೆಯ ಅವಕಾಶ ಮಾಡ್ಕೊಳ್ಬೇಕಾಗಿದೆ. ಅದು ಯಾವುದೂ ಇಲ್ಲ. ಸ್ನೇಹ ಶಿವಮೊಗ್ಗ. ಥ್ಯಾಂಕ್ ಯು.